ಒಂದು ಕ್ಯಾರೆಟ್ನ ಓಪನ್ ಮಾಡಿದ್ದೀನಿ. ನಿಮಗೆ ಹೇಗೆ ಕ್ಯಾರೆಟಲ್ಲಿ ಹೇಗೆ ಸ್ಲೈಡ್ಸ್ಗಳ ಮುಖಾಂತರ ಕ್ಯಾರೆಟ್ ಅನ್ನೋದನ್ನ ನಾನು ಫೋಟೋಶಾಪ್ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ರೀತಿ ನಾನೊಂದು ಕ್ಯಾರೆಟ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ಮೇಲೆ ನಾವು ಈ ಕ್ಯಾರೆಟ್ ಇಲ್ಲಿರೋಂಥ ಲೇಯರ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು, ಇಲ್ಲಿ ಈ ಕಡೆ ಲೇಯರ್ ಇದೆಯಲ್ಲ, ಈ ಕ್ಯಾರೆಟ್ ಲೇಯರ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ನಾವು ಟೆಕ್ಸ್ಟನ್ನು ಟೈಪ್ ಮಾಡೋಣ. ಈ ರೀತಿ ಒಂದು ಕ್ಯಾರೆಟ್ ಟೆಕ್ಸ್ಟನ್ನು ನಾನು ಟೆಕ್ಸ್ಟ್ ಮಾಡಿದ್ದೀನಿ. ಟೆಕ್ಸ್ಟ್ ಮಾಡಿದ ಮೇಲೆ ನಾವು ಇದನ್ನು ಸೆಲೆಕ್ಟ್ ಮಾಡೋಣ. ಒಂದು ಸ್ವಲ್ಪ ಸೈಜನ್ನು ದೊಡ್ಡ ಮಾಡೋಣ. ಈ ರೀತಿ ಕ್ಯಾರೆಟ್ ಸ್ಪೆಲ್ಲಿಂಗ್ನ ನಾನೀಗ ಟೈಪ್ ಮಾಡಿ ಟೆಕ್ಸ್ಟ್ನ ದೊಡ್ಡದು ಮಾಡ್ಕೊಂಡಿನಿ. ಈ ದೊಡ್ಡದು ಮಾಡಿದ ಮೇಲೆ ನಾವು ಏನು ಮಾಡಬೇಕು ಅಂದರೆ, ಈಗ ಇದಕ್ಕೆ ನಾವು ಈ ಏನು ಟೆಕ್ಸ್ಟ್ ಇದೆಯಲ್ಲ, ಈ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಈ ಟೆಕ್ಸ್ಟ್ ಲೇಯರ್ ಮೇಲೆ ನಾವು ರೈಟ್ ಕ್ಲಿಕ್ ಮಾಡಿದ ಮೇಲೆ ನಾವು ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ನಾವು ಅದೇ ಸೆಲೆಕ್ಟ್ ಟೂಲ್ ಮೇಲೆ ಇಟ್ಕೊಂಡು ಮತ್ತೆ ನಾವು ಕಂಟ್ರೋಲ್ ಟಿನ ಹೊಡಿಬೇಕಾಗುತ್ತೆ. ಕಂಟ್ರೋಲ್ ಟಿ ಹೊಡೆದ ಮೇಲೆ ನಾವು ಈ ರೀತಿ ಸೆಲೆಕ್ಟ್ ಆಗುತ್ತೆ. ಈ ರೀತಿ ಸೆಲೆಕ್ಟ್ ಆದಮೇಲೆ ಮತ್ತೆ ಈ ಕ್ಯಾರೆಟ್ ಟೆಕ್ಸ್ಟ್ ಮೇಲೆ ನಾವು ಮೌಸನ್ನು ಇಟ್ಟು ರೈಟ್ ಕ್ಲಿಕ್ ಮಾಡಿ ವಾರ್ಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಇದು ವಾರ್ಪ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಈ ರೀತಿ ನಮಗೆ ಕ್ಯಾರೆಟ್ ಒಂದು ಏನಿದೆ ಅದ್ರ ಮೇಲೆ ನಾವು ಇದನ್ನು ಸೆಟ್ ಮಾಡಬೇಕಾಗುತ್ತೆ. ಈ ರೀತಿ ಟೆಕ್ಸ್ಟನ್ನು ಈ ರೀತಿ ನಾವು ಟೆಕ್ಸ್ಟನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ನೀವು ಈ ರೀತಿ ಎಲ್ಲಿ ಅದು ಕರೆಕ್ಟಾಗಿ ಆ ಕ್ಯಾರೆಟ್ ಮೇಲೆ ನಾವು ಟೆಕ್ಸ್ಟನ್ನು ಫಸ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನಾನು ಈ ರೀತಿ ಕ್ಯಾರೆಟ್ ಇಮೇಜ್ ಏನಿದೆ ಅದ್ರ ಮೇಲೆ ನಾನು ಕ್ಯಾರೆಟ್ ಟೆಕ್ಸ್ಟನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿನಿ. ಈಗ ಯಾವ್ಯಾವ ಆಪ್ಷನಿಗೆ ಹೋಗ್ಬೇಕು ಅಂತ ನಿಮಗೂ ಕೂಡ ತಿಳಿಸಿದ್ದೀನಿ. ಆ ರೀತಿ ಹೋಗ್ಬಿಟ್ಟು ನಾವು ಈ ರೀತಿ ಕ್ಯಾರೆಟ್ ಇಮೇಜ್ ಮೇಲೆ ಟೆಕ್ಸ್ಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಮೇಲೆ ನಾವು ಸೆಲೆಕ್ಟ್ ಟೂಲ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಟೂಲ್ನ ಕ್ಲಿಕ್ ಮಾಡಿದ ಮೇಲೆ ನಾವಿಲ್ಲಿ ಏನು ಈ ಕ್ಯಾರೆಟ್ ಚಿತ್ರದ ಇಮೇಜ್ ಇದೆಯಾ ಅದನ್ನು ನಾವು ಡೂಪ್ಲಿಕೇಟ್ ಮಾಡಬೇಕಾಗುತ್ತೆ. ಈ ರೀತಿ ಡೂಪ್ಲಿಕೇಟ್ ಮಾಡಿದ ಮೇಲೆ ಏನು ಆ ಡೂಪ್ಲಿಕೇಟ್ ಲೇಯರ್ ಇದೆಯಾ ಅದನ್ನು ನಾವು ಟೆಕ್ಸ್ಟಿನ ಮೇಲ್ಗಡೆ ತಗೊಂಡು ಹೋಗಬೇಕಾಗುತ್ತೆ. ಮೇಲ್ಗಡೆ ತಗೊಂಡು ಹೋದ್ಮೇಲೆ ನಾವೇನು ಮಾಡಬೇಕು, ಈಗ ಈ ಕ್ಯಾರೆಟ್ ಕಾಪಿ ಲೇಯರ್ ಇದೆ ಅದ್ರ ಮೇಲೆ ನಾವು ಮೌಸನ್ನು ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನಾವು ಕ್ರಿಯೇಟ್ ಕ್ಲಿಪ್ಪಿಂಗ್ ಮಾಸ್ಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಮತ್ತೆ ಏನು ಒರಿಜಿನಲ್ ಲೇಯರ್ ಕ್ಯಾರೆಟ್ದು ಇಮೇಜ್ದು ಒರಿಜಿನಲ್ ಲೇಯರ್ ಇದೆ ಅದ್ರ ಮೇಲೆ ನಾವು ಮೌಸನ್ನು ಕ್ಲಿಕ್ ಮಾಡಿ ಆಲ್ಟನ್ನು ಪ್ರೆಸ್ ಮಾಡಿ ಇಲ್ಲಿರೋ ಅಂಥ ಏನು ಲೇಯರ್ ಮಾಸ್ಕ್ ಇದೆಯೋ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ನಮಗೆ ಕ್ರಿಯೇಟ್ ಆಗುತ್ತೆ. ಅದು ಈ ರೀತಿ ಕ್ರಿಯೇಟ್ ಆದಮೇಲೆ ನಾವು ಈಗ ನೆಕ್ಸ್ಟು ಇಲ್ಲಿ ಏನು ಬ್ರಷ್ ಟೂಲ್ ಇದೆ ಆ ಬ್ರಷ್ ಟೂಲ್ನ ನಾವು ತಗೋಬೇಕಾಗುತ್ತೆ. ಆ ಬ್ರಷ್ ಟೂಲು ನಿಮಗೆ ಯಾವ ಸೈಜ್ ಮೇಲೆ ನಿಮ್ಗೆ ಬೇಕೋ ಆ ಸೈಜ್ನ ನೀವು ತಗೊಂಡು ಇಲ್ಲಿ ಇದ್ರ ಮೇಲೆ ನೀವು ಆ ಬ್ರಷ್ ಟೂಲ್ನ ಏನು ಕ್ಯಾರೆಟ್ ಇಮೇಜ್ ಇದೆಯೋ ಅದ್ರ ಮೇಲೆ ನಾವು ಬ್ರಷ್ ಟೂಲ್ನ ಆಡಿಸ್ಬೇಕಾಗುತ್ತೆ. ಈ ರೀತಿ ಯಾವುದೇ ಇಮೇಜ್ ಆಗಲಿ ನಾವು ಈ ರೀತಿ ಟ್ರಿಕ್ಸನ್ನು ಯೂಸ್ ಮಾಡಿ ನಾವು ಈ ಥರ ಸ್ಲೈಡ್ಸ್ ಇಮೇಜ್ಗಳನ್ನು ನಾವು ಫೋಟೋಶಾಪ್ ಮುಖಾಂತರ ಒಂದು 5ರಿಂದ 10 ನಿಮಿಷದಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಇದು ಒಂದು ಕ್ರಿಯೇಟಿವಿಟಿ ಆಗಿ ನಾವು ಕ್ರಿಯೇಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.